ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಾನೋಸ್ ಕಿಚನ್. ಈ ರೀತಿಯಾದ ಟೇಸ್ಟಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಫ್ರೆಶ್ ಆಗಿರುವ 600 ಗ್ರಾಮ್ ಚಿಕನ್ನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗಾಗಿ 2ರಿಂದ 3 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಮೆಣಸಿನಕಾಯಿ, ಕೊಬ್ಬರಿ ಮತ್ತು ಒಂದು ಚೆನ್ನಾಗಿ ಹಣ್ಣಾಗಿರುವ ಟೊಮೊಟೊ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಉದ್ದಾಗಿ ಕಟ್ ಮಾಡ್ಕೊಳ್ಬೇಕು. ಪಾತ್ರೆಗೆ ಫಸ್ಟು 1 ಚಮಚ ತುಪ್ಪ ಹಾಕ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. 2 ಪಲಾವ್ದ ಎಲೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ಳಿ. ಇದು ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ಗೆ ಪಾತ್ರೆ ತೀರಾ ತೆಳ್ಳಗಿರೋದು ಇಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನಾಗಿರೋದು ನೋಡಿಕೊಂಡು ಇಟ್ಕೊಳ್ಳಿ. ನೋಡಿ ಹೀಗೆ ಬ್ರೌನ್ ಕಲರ್ ಬಂದಿರಬೇಕು, ಆವಾಗ ಚಿಕನ್ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಾತ್ರ ನೀವು ತರಬೇಕಾದ್ರೆ ಫ್ರೆಶ್ ಆಗಿರೋ ಚಿಕನ್ ತಂದೆ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ನ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ಗೆ ಕ್ಲೋಸ್ ಮಾಡ್ಕೊಳ್ಳಿ. ಸ್ವಲ್ಪ ವಾಟರ್ ಬಿಟ್ಕೊಳ್ಳುತ್ತೆ, ಆವಾಗ ನೋಡಿ ಈಗ ಸ್ವಲ್ಪ ವಾಟರ್ ಬಿಟ್ಕೊಂಡಿದೆ. ಈಗ ನಾನು ಅರಿಶಿನ ಪೌಡರ್ ಮತ್ತು ಮಿಕ್ಸ್ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಲಿಡ್ನ ಕ್ಲೋಸ್ ಮಾಡಬೇಕು ಒಂದು 2 ಮಿನಿಟ್ಸ್ಗೆ. ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ, ಮತ್ತಿಷ್ಟು ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ಖಾರ ಪುಡಿನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು 1 ಮಿನಿಟ್ಗೆ ಲಿಡ್ ಕ್ಲೋಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಪೌಡರ್ ನಾನು ಮನೆಯಲ್ಲೇ ಹುರಿದು ರೆಡಿ ಮಾಡ್ಕೊಳ್ಳೋ ಪೌಡರ್ ಹಾಕ್ಕೊಳ್ತೀನಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರುವ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ನೋಡಿ ಕೆಲವರೆಲ್ಲ ಇಮಿಡಿಯೇಟ್ಲಿ ಪೇಸ್ಟ್ ಹಾಕಿದ ತಕ್ಷಣವೇ ನೀರು ಹಾಕಿಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು, ಅದರಿಂದ ಚಿಕನ್ದು ಟೇಸ್ಟು ಅಷ್ಟೊಂದು ಸರಿ ಇರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸು ಹಾಗೆ ಬಿಡಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುಂಡೆ ಪಲ್ಯ ಸೊಪ್ಪಿದು ಎಲ್ಲರಿಗೂ ಗೊತ್ತಿರುತ್ತೆ, ಮತ್ತು ಮೆಂತ್ಯ ಸೊಪ್ಪು, ಈ ಮೂರನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆಯಿಲ್ ಎಲ್ಲ ಈ ರೀತಿ ಬಿಟ್ಕೊಳ್ಳುತ್ತೆ ಅದು ಫ್ರೈ ಆದರೆ. ಆಮೇಲೆ ನೋಡೋದಕ್ಕೂ ಅದು ಕಲ್ಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಚೇಂಜ್ ಆಗಿರುತ್ತೆ ಎಲ್ಲ ಕಲ್ಲರು. ಇವಾಗ ಒಂದೇ ಒಂದು ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿರುವ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕೋದಾಗಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಹಾಕಿ, ಅದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ಸೊಪ್ಪುಗಳನ್ನ ಕೂಡ ಹಾಕ್ಕೊಳ್ಳಿ, ಇದರಿಂದನೂ ಟೇಸ್ಟ್ ಚಿಕನ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಒನ್ ಟೈಮ್ ಈ ರೀತಿ ಟ್ರೈ ಮಾಡಿ. ಈಗ ಮತ್ತೆ ಒಂದು 2 ನಿಮಿಷಕ್ಕೆ ಲಿಡ್ಡು ಕ್ಲೋಸ್ ಮಾಡಿ ಮತ್ತೆ ತೆಗೀರಿ. ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಇದು ಮಸಾಲ ವಾಟರ್ ಹಾಕ್ಕೊಂಡಿದ್ದು, ಮತ್ತು ನಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು. ಬಟ್ ಇಲ್ಲಿ ನನಗೆ 1 ಗ್ಲಾಸ್ ಎಲ್ಲ ಸೇರಿಬಿಟ್ಟು 1 ಗ್ಲಾಸ್ ನೀರು ಆದರೆ ಮೀಡಿಯಮ್ ಗ್ಲಾಸ್ ಸಾಕಾಗುತ್ತೆ. ಈಗ ಒಂದು 5 ಮಿನಿಟ್ಸು ನಾವು ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಆಯಿತು, ನಮಗೆ ಚಿಕನ್ ರೆಡಿ ಆಗುತ್ತೆ. ಅವಸರ ಮಾಡಿಕೊಳ್ಳದೆ ನಾನು ಹೇಗೆ ಹೇಳಿದ್ದೀನಿ ಅದೇ ರೀತಿ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ನೋಡಿ ಈ ಥರ ಆಯಿಲ್ ಎಲ್ಲ ಬಿಟ್ಕೊಳ್ಳುತ್ತೆ. ನಮಗೆ ಈಗೆಲ್ಲ ರೆಡಿಯಾಗಿದೆ ಚಿಕನ್ನು. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಇದನ್ನು ನಾವು ಮಾಡ್ಕೊಂಡ್ಮೇಲೆ ಒಂದು 15 to 20 ಮಿನಿಟ್ಸು ಇದು ತಣ್ಣಗಾಗಕ್ಕೆ ಬಿಟ್ಬಿಡಿ. ಆವಾಗ ಇದ್ರ ಕಲ್ಲರು ಫುಲ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯ ಕಲ್ಲರು ಟೇಸ್ಟು ಬರಾಗಿರುತ್ತೆ. ರಾಗಿ ಮುದ್ದೆ, ಜೋಳದ ಮುದ್ದೆ, ಖಡಕ್ ರೊಟ್ಟಿ, ಬಿಸಿ ರೊಟ್ಟಿ, ಮಸಾಲ ರೈಸ್, ವೈಟ್ ರೈಸ್, ಇದೆಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ಟೇಸ್ಟ್ ಯಾರೂ ಮಿಸ್ ಆಗೋದು ಬೇಡ. ಮತ್ತು ನೀವು ಟ್ರೈ ಮಾಡಿ ನಿಮ್ಮ ಪ್ರೀತಿ ಕುಟುಂಬಕ್ಕೆ ಪ್ರೀತಿಯಿಂದ ಬಡಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಜಾನೂಸ್ ಕಿಚನ್ನೊಂದಿಗೆ ಸದಾ ನೀವಿರ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.